ನಮಸ್ತೆ, ಚಾಸ್ಮಿ ವ್ಲಾಗ್ಗೆ ಸ್ವಾಗತ. ನೀವು ಆಲ್ರೆಡಿ ನೋಡಿರೋ ಹಾಗೆ ತಮ್ಲೈನಲ್ಲಿ ಅದೇ ರೀತಿ 1 ಗಂಟೆ 20 ನಿಮಿಷದಲ್ಲಿ 3 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಅದು ಸಾಕ್ಷಿ ಸಮೇತನೇ ಇದೆ. ಸೊ ಹಾಗಾಗಿ ಇವತ್ತಿನ ವೀಡಿಯೋನ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದು ಸ್ಟಿಚ್ ಮಾಡಿದೆ. ಹಾಗಾಗಿ ಅದನ್ನು ತೋರಿಸಿ ನೋಡಿ. 3 ಒಂದೇ ಕಲರ್ ಆಗಿರೋದ್ರಿಂದ ನನಗೆ ಬೆನಿಫಿಟ್ ಏನತ್ತೆ ಅಂತ ಅಂದರೆ 8 ಥ್ರೆಡ್ ತೊಗೊಂಡ್ರೆ ಸಾಕು, ಗ್ರೇ ಕಲರು, ಒಂದು ಬಾಬಿನ್ ಸುತ್ಕೊಳ್ಳುತ್ತೆ, ಒಂದು ಸ್ಟಿಚ್ ಮಾಡೋಕ್ಕೆ ಸರಿ ಹೋಗುತ್ತೆ ಅನ್ನೋ ಒಂದು ಟಾಪಿಕ್ ಬಂತು. ಹಾಗಾಗಿ ಗ್ರೇ ಕಲರ್ ಫ್ಲವರ್ ಡಿಸೈನ್ದು ತೊಗೊಂಡು ಸ್ಟಿಚ್ ಮಾಡ್ತಾ ಹೋದೆ. ಏನಂತ ಅಂದರೆ ನನ್ನ ಮಕ್ಕಳನ್ನ ನಾನು ಸ್ಕೂಲಿಗೆ ಕಳಿಸ್ಬೇಕಾಗಿರೋದು 8:30ಗೆ. ನನಗೆ ಈ ಬ್ಲೌಸ್ಗಳು ತುಂಬ ಎಮರ್ಜೆನ್ಸಿ ಕೊಡಲೇಬೇಕಿತ್ತು. ವೀಡಿಯೋ ಮಾಡಲಿಕ್ಕೂ ಟೈಮ್ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕೇಳ್ತಿದ್ರಲ್ವಾ ವೀಡಿಯೋ ತೋರಿಸಿ ಅಂತ. ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ ಇದನ್ನಂದರೆ ಯಾರೂ ಇಟ್ಕೊಳ್ಳೋ ಆಗಿಲ್ಲ. ನೆನ್ನೆ ಒಂದು ಕಟಿಂಗ್ ವೀಡಿಯೋನ ಮಾಡಿದೆ. ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಯಿತು, ಬಟ್ ನನಗೆ ಗೊತ್ತಾಗಲಿಲ್ಲ. ನಾನು ಫುಲ್ ಕಟ್ಟಿಂಗಲ್ಲಿ ಮುಳುಗೋಗಿದ್ದೆ. ಹಾಗಾಗಿ ಆ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಯಿತು. ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದನ್ನು ಬಂದು ಅದನ್ನು ನಾನು ಕಟಿಂಗ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡು ಕಟಿಂಗ್ ಮಾಡ್ತಾಯಿದ್ದೆ. ಆ್ಯಂಗಲ್ ಚೇಂಜ್ ಆಯಿತು ಮತ್ತು ಇವತ್ತು ಟೈಮ್ ಕೊಡೋಕ್ಕೆ ಟೈಮೂ ಇಲ್ಲ. ಸೊ ಹಾಗಾಗಿ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ತಿಳಿಸ್ಬೇಕಿತ್ತು ಅನ್ನೋ ಕಾರಣಕ್ಕೆ ಈ ಥರ ವೀಡಿಯೋ ಮಾಡಿದೆ ಅಷ್ಟೇ. ಖಂಡಿತ ಇವತ್ತು ತಪ್ಪಿದರೆ ನಾಳೆ ಒಂದು ವೀಡಿಯೋನ ಕಟಿಂಗ್ ವೀಡಿಯೋ ಹಾಕ್ತೀನಿ ಬಾಡಿ ಮೆಜರ್ಮೆಂಟ್ದು. ನಮ್ಮ ಕಡೆ ಲೈನಿಂಗ್ ಬ್ಲೌಸ್ ಬಂದು ಸಾದಾ ಬ್ಲೌಸ್ ಬಂದು ಏನು ರೈಟು ಅಂತ ಅಂದರೆ, ಆಗಾಗಲೇ ಸ್ವಲ್ಪ ಯಾಕೋ ಇನ್ಸೈಡ್ ಬಾಬಿಂದು ಥ್ರೆಡ್ ಸುತ್ಕೊತಾ ಇತ್ತು, ಸರಿ ಅಂತ ತೊಗೊಂಡು ಸರಿ ಮಾಡ್ಕೊತಾ ಇದ್ದೆ. ಸಾದಾ ಬ್ಲೌಸ್ ಬಂದು 150. ನನಗೆ ಕಮೆಂಟ್ ಬಂದು ನಮ್ಮ ಕಡೆ ಇಷ್ಟು ಮೇಡಮ್, ನಿಮ್ಮ ಕಡೆ ಎಷ್ಟು ಅಂತ, ಹಾಗಾಗಿ ಹೇಳ್ತಿರೋದು. ಸಾದಾ ಬ್ಲೌಸ್ ಬಂದು 150, ಫಾಲ್ಸ್ ಬಂದು 50, ಲೈನಿಂಗ್ ಬ್ಲೌಸ್ ಬಂದು 250. ಇದಾಗಿತ್ತು ನಮ್ಮ ಕಡೆ ಸಾದಾ ಬ್ಲೌಸ್ ವಿತ್ ಲೈನಿಂಗ್ ಬ್ಲೌಸ್ದು ಅಮೌಂಟು. ಮತ್ತು ಡಿಸೈನ್ ಬ್ಲೌಸ್ಗಳು ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾನು ಏನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ 3ನ, ಈ ಬ್ಲೌಸ್ಗಳಿಗೆ ನಾನು 250 ತೊಗೋತೀನಿ. ಅಂದರೆ 1 ಗಂಟೆ 20 ನಿಮಿಷದಲ್ಲಿ ನಾನು ಟೋಟಲ್ 750 ರೂಪಾಯಿನ ದುಡ್ದಿದ್ದೀನಿ ಅನ್ನೋದು ಪ್ರೌಡ್ ಫೀಲ್. ಮತ್ತು ಇನ್ನೊಂದು ಏನಂದರೆ, ಪ್ರೌಡ್ ಫೀಲ್ ಅನ್ನೋದಕ್ಕಿಂತ ಸ್ಕೂಲಿಗೆ 8:30ಗೆ ಮಕ್ಕಳನ್ನ ಕಳಿಸ್ಬೇಕು. ಸೊ ಅವ್ರು ಬಂದು ಅವ್ರು ರೆಡಿ ಆಗಬೇಕು, ನಾನು ಅವ್ರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು, ವ್ಯಾನ್ ಬರುತ್ತೆ ಅವ್ರಿಗೆ ತಿನ್ನಿಸ್ಬೇಕು, ಅವರು ಅರ್ಜೆಂಟಲ್ಲಿ ಇರ್ತಾರೆ. ಆ ಥರ ಎಲ್ಲ ಇದ್ದಾಗ ನನಗೊಂದು ಪ್ರೌಡ್ ಫೀಲ್. ನಾನು ಆಲ್ರೆಡಿ ನನ್ನ ಹೆಣ್ಮಗಳಾಗಿ ನಾನು ದುಡ್ದಿದ್ದೀನಿ, ನನ್ನ ಅಮೌಂಟ್ ಆಲ್ರೆಡಿ ಅನ್ನೋ ಪ್ರೌಡ್ ಫೀಲ್ ಇರುತ್ತೆ. ಮತ್ತೇನು ಇಷ್ಟಕ್ಕೆ ಎಂಡ್ ಆಗಲ್ಲ. ಮತ್ತು ತಿಂಡಿ ಎಲ್ಲ ಆಗಿ ರೆಸ್ಟ್ ಮಾಡಿ ಮತ್ತೆ 10 ಗಂಟೆ ಅಷ್ಟರೊಳಗೆ ಮತ್ತೆ ಶಾಪಿಗೆ ಹೋಗ್ತೀನಿ. ಇದು ಮನೇಲಿ ಅಷ್ಟೇ ಸ್ಟಿಚ್ ಮಾಡ್ತಿರೋದು. ನಿಮಗೆ ಈ ಥರನೋ ಒಂದು ಜೀವನ ಪ್ರೌಡ್ ಫೀಲ್ ಬೇಕಂತ ಅಂದರೆ ಹೆಣ್ಮಕ್ಳಾಗಿ ಖಂಡಿತ ದುಡಿಬೇಕು ಅಂತ ಅನಿಸುತ್ತೆ. ಅಂದರೆ ಒಬ್ಬೊಬ್ರದ್ದು ಏನು ಓನ್ ಅಭಿಪ್ರಾಯ ಇರೋದ್ರಿಂದ ನಾವು ಹೇಳೋಕ್ಕಾಗಲ್ಲ. ಸೊ ನನಗನ್ಸುತ್ತೆ ನನಗೆ ಪ್ರೌಡ್ ಫೀಲ್ ಇದೆ ಅಂತ. ಯಾಕಂತಂದರೆ ಎದ್ದೊಳ್ಳೋ ಟೈಮು ಕೆಲವೊಂದು ಮನೇಲಿ ನೋಡ್ಬೋದು, ಹೆಣ್ಮಕ್ಳು 7 ಗಂಟೆ 7:30ಗೆ ಎದ್ದೊಳ್ತಾರೆ. ನಾನು ಆಲ್ರೆಡಿ 7 ಗಂಟೆ 5 ನಿಮಿಷಕ್ಕೆಲ್ಲ 3 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂದರೆ ನನಗೆ ಪ್ರೌಡ್ ಫೀಲ್ ಇದ್ದೇ ಇರುತ್ತೆ. 3 ಅಷ್ಟೇ ಅಲ್ಲ, ನಾನು ಜಾಸ್ತಿನೇ ಸ್ಟಿಚ್ ಮಾಡ್ತೀನಿ. ನಾನು ಸ್ವಲ್ಪ ಬೇಗ ಎದ್ದೊಳ್ತೀನಿ. ಇವತ್ತು ಸ್ವಲ್ಪ ಲೇಟಾಗಿದೆ ಅಷ್ಟೇ. ಅಂದರೆ ನಾನು ಸ್ಟಾರ್ಟಿಂಗ್ ಕಟಿಂಗ್ ಮಾಡಿಕೊಂಡ್ರೆ ನಾನು 4 ಗಂಟೆಗೆಲ್ಲ ಎದ್ದು ವೀಡಿಯೋ ಎಲ್ಲ ಹಾಕ್ತೀನಿ. ನಿಮಗೆ ಆ ಥರ ಮೋಟಿವೇಶನ್ ಇರೋವಂಥ ವೀಡಿಯೋ ಬೇಕಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವ ರೀತಿ ಬೇಗ ಎದ್ದು ಎಷ್ಟು ಬ್ಲೌಸ್ನ ಪಕ್ಕ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಇದು ಸುಮ್ಮನೆ ಅಷ್ಟೇ. ಈ ರೀತಿ ಆಗಿತ್ತು. ನಾನು ಇವತ್ತು ತಿಂಡಿ ಬಂದು ಚಪಾತಿ ಮಾಡಿ ಮಕ್ಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಮತ್ತು ವಾಯ್ಸ್ ಕೊಟ್ಟು ಶಾಪಿಗೆ ಹೋಗೋದಕ್ಕೂ ಮುಂಚೆ 10:30ವರ್ಗೆ ಇದನ್ನು ಮಾಡ್ತಾಯಿದ್ದೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವಾಗ 10:30ವರ್ಗೆ ಮಾಡಿ 10:30ಗೆ ಶಾಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ರೆಡಿ ಆಯಿತು. ಪರವಾಗಿಲ್ಲ ಅನಿಸುತ್ತೆ. ಟೈಲರ್ ಕೆಲಸ ಅಂತಂದರೆ ನಮ್ಮ ಮನಸ್ಸೊಳಗಿರಬೇಕು ಆ ಕೆಲಸ ಒಂದು ಪ್ರೌಡ್ ಫೀಲ್ ಅಂತ. ಆವಾಗಷ್ಟೇ ಅದು ನಮ್ಮನ್ನು ಕೈ ಹಿಡಿಯೋಕ್ಕೆ ಸಾಧ್ಯ. ಎಷ್ಟೋ ಜನಕ್ಕೆ ನಾನು ಒಂದು ಕಮೆಂಟ್ನ ನೋಡಿದೆ. ಆ ಕಮೆಂಟ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಅವ್ರು ಹೇಳಿದರು, ಮೇಡಮ್ ನನಗೆ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಜಾಸ್ತಿ ಇದೆ, ಅದರದ್ದು ಸೌಲಭ್ಯ ಅಂತ ಏನೂ ನನಗಿಲ್ಲ. ಸೊ ನಾನು ಕಲಿಬೋದಾ? ಖಂಡಿತ ಕಲಿಬೋದು. ಏನಪ್ಪ ಅಂತಂದರೆ ಆದಷ್ಟು ವೀಡಿಯೋಸ್, ಈಗ ನಾನು ಒಬ್ಳದೇ ನೋಡಿ ಅಂತ ನಾನು ಹೇಳಲ್ಲ, ಆದಷ್ಟು ವೀಡಿಯೋಸ್ನ ಯಾವ ರೀತಿ ಅಂತ ಒಂದು 2-3 ಸರಿ ಕಟಿಂಗ್ ಆಗಿರ್ಬೋದು, ಇಂಚು ಮತ್ತು ಮೆಜರ್ಮೆಂಟು ಏನೇನು ತಗೋತಾ ಇದ್ದಾರೆ ಅನ್ನೋದನ್ನ ನೀವು ತುಂಬ ಬ್ರೈನ್ ಏನು ಹೇಳ್ತಾರೆ ತಲೆಗೆ ತಗೋಬೇಕು ಅದನ್ನ. ಆವಾಗಷ್ಟೇ ನಾವು ಹೇಳ್ಕೊಡೋದು ನಿಮಗೆ ಅರ್ಥ ಆಗೋಕ್ಕೆ ಸಾಧ್ಯ. ಯಾಕೆಂದರೆ ನೀವು ಯಾವುದೇ ಟೈಲರಿಂಗ್ ಕ್ಲಾಸ್ಗೂ ಬರ್ತಿಲ್ಲ ಮತ್ತು ನನಗಿನ್ನ ಒಂದು ಬ್ಯಾಡ್ ಡಬ್ಬ ಥರ ಹೇಳ್ಕೊಡ್ತಿದ್ದೀರಾ ಅಂತ.
ಅಂದರೆ ನನಗೆ ಪರ್ಸ್ನಲ್ಲಾಗಿ ಹೇಳ್ಬೇಕಂದ್ರೆ ನನಗೆ ಹೇಳ್ಕೊಡೋಷ್ಟು ಟೈಮು ಇಲ್ಲ. ಸೊ ಅದರಲ್ಲಿ ನಾನು ಸ್ವಲ್ಪ ಟೈಮ್ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತ ಇಲ್ಲ. ಆದಷ್ಟು ನೀವು ಹೇಳಿದ ಥರ ಕಟಿಂಗ್ನ ನಾನು ತೋರಿಸ್ಕೊಡ್ತೀನಿ. ಹಾಗಾಗಿ ನೀವು ಏನು ಸೌಲಭ್ಯ ಇದೆ ಅದರಲ್ಲಿ ಟೇಪಂತೂ ಖಂಡಿತ 10-20ಕ್ಕೆಲ್ಲ ಸಿಗುತ್ತೆ. ಅಂಥ ಸಣ್ಣ ಪುಟ್ಟವು ತೊಗೊಂಡು ಎಮ್ಮಿಂಗ್ ಸೂಜಿಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಕಟಿಂಗ್ನ ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಶೇಪು ಇಲ್ಲ ಒಂದು ಸ್ಲೀವ್ ಕಟಿಂಗ್ ಮಾಡಿಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡಿ ಒಂದು ಮೆಜರ್ಮೆಂಟೇ ಇಲ್ದಲೇ ಒಂದು ಬ್ಲೌಸ್ನ ನೀವು ರೆಡಿ ಮಾಡಿದ್ರಿ ವೇಸ್ಟೇಜ್ ಆಗಿ ಅನ್ನೋ ಥರ ಇದ್ದಾಗ ನಿಮಗೆ ಅದ್ರ ಮೇಲೆ ತುಂಬ ಆಸಕ್ತಿ ಇದೆ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ. ಅದರಿಂದ ಮೂವ್ ಆಗ್ಬೋದು ನೀವು. ಇನ್ನು ಒಂದು ಕಮೆಂಟ್ ಬಂದಿತ್ತು, ಮೇಡಮ್ ನೀವು ಟೈಲರಿಂಗ್ ಮಿಷಿನ್ನ ಯಾವ್ದು ತೊಗೊಂಡ್ರೆ ಬೆಟರ್ ಅಂತ. ಮೇಡಮ್ ಯಾವ ಥರ ಅಂತ ಅಂದರೆ ನೀವು ಯಾವುದನ್ನು ತೊಗೋತೀರಾ ಅಂತಂದರೆ ನಿಮಗೆ ನನ್ನ ಟೈಲರಿಂಗ್ ಜರ್ನಿ ಯಾವ ರೀತಿ ಹೇಳ್ಬೇಕಂತ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋ ಒಂದು ಮಾಡಾಕ್ತೀನಿ. ಬಟ್ ನೀವು ಕೇಳಿರೋದ್ರಿಂದ ಒಂದು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಂದು ಬಂದು ಸ್ಟಾರ್ಟಿಂಗ್ ನಂದು ಉಷಾ ಮಿಷಿನ್ ಅಂದರೆ ಸ್ಮಾಲ್ ಮಿಷಿನು ಅಮ್ಮ ಮನೇಲಿತ್ತು ಅಂತ ಹೇಳಿ ಇಸ್ಕೊಬಂದಿದ್ದೆ. ಅದನ್ನು ನಾನು ಸ್ವಲ್ಪ ದಿನದ ಮಟ್ಟಿಗೆ ಓಡಿಸ್ದೆ. ಅದರಲ್ಲಿ ಸೇವ್ ಆದಂಥ ಅಮೌಂಟ್ ಒಂದು 15,000 ಸೇವ್ ಮಾಡಿದೆ ಸ್ಟಾರ್ಟಿಂಗು. ಉಷಾ ಮಿಷಿನಲ್ಲಿ ಏನಂದರೆ ಪೈಪಿಂಗು ಮತ್ತು ರಫು ಜೀನ್ಸ್ ಬಟ್ಟೆ ಆ ಥರ ಏನೂ ಹೊಲಿಗೆ ಹಿಡಿಯಲ್ಲ. ಯಾರೇ ಏನೇ ಹೇಳಿದ್ರು ಅದು ಹೊಲಿಗೆ ಹಿಡಿಯಲ್ಲ. ಆ ಥರ ನನಗೆ ಅನುಭವ ಆಗಿದೆ. ಅದು ಥ್ರೆಡ್ ಕಿತ್ತೋಗ್ತಿರ್ತದೆ. ಏನೇ ಆದರೂ ಹೊಸದ್ರಲ್ಲಿ ಆ ಮಿಷಿನ್ ನಾನು ಯೂಸ್ ಮಾಡಿದ್ದೀನಿ ಸ್ವಲ್ಪ ದಿನದ ಮಟ್ಟಿಗೆ. ಆಗ ನಾನು 15,000 ಸೇವ್ ಮಾಡಿದೆ. ಅಂದರೆ ತುಂಬ ಕಡಿಮೆ ದುಡ್ಡಿಗೆ ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ದೆ. ಆ ಮಿಷಿನ್ನು ಅಮ್ಮರ ಮನೇಲಿ ಈಗಿದೆ. ನೆಕ್ಸ್ಟ್ ಯಾವಾಗಲಾದರೂ ಅಮ್ಮರ ಮನೆಗೆ ಹೋದಾಗ ವಿಡಿಯೋ ಹಾಕ್ತೀನಿ ನೋಡಿ. ನೆಕ್ಸ್ಟ್ ಆ ದುಡ್ಡನ್ನ ಸೇವ್ ಮಾಡಿಕೊಂಡು ನಾನು ಒಂದು ಮಿಷಿನ್ ತೊಗೊಂಡೆ. ಯಾವುದು ಅಂದರೆ ಮೋನಾ ಮಿಷಿನ್. ನಾನು ಮೋನಾ ಮಿಷಿನ್ ಅಂತ ಹೇಳಿ ಮಿಷಿನ್ ತೊಗೊಂಡಿದ್ದು. ನಾನು ಯಾವತ್ತೂ ನನ್ನ ಮಿಷಿನ್ ಅಂತಲೇ ನೋಡಲ್ಲ. ನಿಜ ಹೇಳ್ಬೇಕಂದ್ರೆ ಒಂದು ಫ್ರೆಂಡ್ ಅಂತಲೇ ಅನ್ಕೋತೀನಿ. ಅದು ದಾರ ಥ್ರೆಡ್ ಕಟ್ಟಾಗ್ತಿದ್ರೆ ನಿಮಗೆ ನಗು ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಯಾವ ರೀತಿ ಇರ್ತೀನಂತ ಹೇಳ್ತಿರೋದಷ್ಟೇ. ನನಗದು ಫ್ರೆಂಡ್ಲಿ ಥರ. ಯಾಕೆ ದಾರ ಕಟ್ಟಾಗ್ತಿದೆಯಾ ಮೋನಾ, ಉಷಾ ಮಿಷಿನ್ ನಿನ್ನ ತಂಗಿ ಕಳಿಸ್ತೆ ನಾನು ಅಕ್ಕಂಗೆ ಕಳಿಸ್ತೆ ನಾನು ಅನ್ನೋ ಥರ ಉಷಾ ಮಿಷಿನ್ ಬಗ್ಗೆ ಮೋನಾ ಮಿಷಿನ್ಗೆ ಹೇಳ್ತಾಯಿದ್ದೆ. ಅದ್ರಲ್ಲಿ ನಾನು ತುಂಬ ಅಮೌಂಟನ್ನ ದುಡ್ದೆ. ಅದು ಮಾರಿಲ್ಲ, ಅದು ಅಕ್ಕನ ಹತ್ರ ಇದೆ. ಅದನ್ನು ಸೇರಿಸಿ ವಿಡಿಯೋ ಹಾಕ್ತೀನಿ. ಯಾವಾಗಲಾದ್ರು ಅಕ್ಕರ ಮನೆಗೆ ಹೋದಾಗಲೂ ಅಮ್ಮರ ಮನೆಗೆ ಹೋದಾಗಲೂ ಅವೆರಡನ್ನೂ ವಿಡಿಯೋ ಮಾಡ್ತೀನಿ. ಸರಿ ಅಂತ ಹೇಳಿ ಅದನ್ನು ನಾನು ಎಷ್ಟು ಕೊಟ್ಟು ತಂದೆ ಅಂತ ಅಂದರೆ 11,000 ಆಯಿತು ಅನಿಸುತ್ತೆ. ಸ್ಟಾರ್ಟಿಂಗ್ ಉಷಾ ಮಿಷಿನ್ ಬಂದು 6,000ನೋ 5,500 ಇರ್ಬೋದು. ಅಮ್ಮ ತೊಗೊಂಡಿದ್ರು, ಅದನ್ನು ಇಸ್ಕೊಬಂದಿದ್ದೆ. ಈ ಮಿಷಿನ್ನ ನಾನು 10,500-11 ಆಗಿರ್ಬೋದು ಅನ್ಕೋತೀನಿ. ಮೋಟ್ರೂ ಸೇರಿಸಿ ತೊಗೊಂಬಂದಿದ್ದು. ತುಂಬ ದಿನ ಇತ್ತು. ಅದರಲ್ಲಿ ದುಡ್ಡು ತುಂಬಾ ಸೇವ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಚೀಟಿ ಎಲ್ಲ ಹಾಕಿದ್ದೆ. ಹಾಗಾಗಿ ನಾನು ಅಷ್ಟು ದಿನ ಈ ಉಷಾ ಮತ್ತು ಮೋನಾ ಮಿಷಿನ್ ಏನಿತ್ತು ಅದನ್ನು ನಾನು ಮನೇಲೇ ಸ್ಟಿಚ್ ಮಾಡ್ತಾಯಿದ್ದೆ. ಆಮೇಲೆ ಮೆರಿಟು ಬೆಟರ್. ಬಟ್ ನಾನು ಯೂಸ್ ಮಾಡಿಲ್ಲ. ನಮ್ಮ ಅಕ್ಕ ಟೈಲರ್ ಅಲ್ವಾ, ಇನ್ನು ಅವ್ರ ಹತ್ರ ಇದೆ. ಬಟ್ ಹಾಗಾಗಿ ಮೆರಿಟು ಬೆಟರ್. ನನಗೆ ಪರ್ಸ್ನಲಾಗಿ ಮೋನಾ ತುಂಬ ಬೆಟರ್ ಅನಿಸುತ್ತೆ. ಅದನ್ನು ಬಿಟ್ಟರೆ ಸರಿ ಅಂತ ಹೇಳಿ ಒಂದು ಸ್ವಲ್ಪ ಅಮೌಂಟು ಎಲ್ಲ ಸೇವ್ ಮಾಡಿದೆ. ನಮ್ಮ ಮನೆಯವ್ರಿಗೆ ಅಂಗಡಿ ಮಾಡಿಕೊಡೋಕ್ಕೆ ಇಷ್ಟ ಇರಲಿಲ್ಲ. ಸರಿ ಏನು ಮಾಡೋದು, ಮನೇಲಾದರೆ ಒಲೆ, ಇಲ್ಲಾಂದರೆ ಹೊಲಿಬೇಡ ಅಂತ. ನಮ್ಮ ಮನೆಯವ್ರಿಗೆ ಸ್ಟಾರ್ಟಿಂಗ್ ಮಿಷಿನ್ ತೊಗೊಳೋದು ಈ ಥರ ಏನೂ ಇಷ್ಟನೇ ಆಗಿರಲಿಲ್ಲ. ಹಾಗಾಗಿ ಅಮ್ಮರ ಮನೆ ಮಿಷಿನ್ ಅಲ್ವಾ ಅಂತ ಸ್ವಲ್ಪ ದಿನ ಸುಮ್ಮನೆ ಆದರು. ಅದರಲ್ಲಿ ನಾನು ಒಂದು 15,000 ಸೇವ್ ಮಾಡಿದ ತಕ್ಷಣ ಮೋನಾ ಮಿಷಿನ್ ಬೇಕು ಅಂತ ನನಗೆ ಮಿಷಿನು ಅವ್ರ ಬಟ್ಟೆನೇ ಹೊಲಿಗೆ ಹಾಕೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಬೇರೆ ಮಿಷಿನ್ ತಗೊಳ್ತೀನಿ, ನಂಗೆ ನೀವು ಅಮೌಂಟ್ ಕೊಡಬೇಡಿ, ನಾನು ಈ ಮಿಷಿನಲ್ಲಿ ದುಡ್ದಿದ್ನಲ್ಲ ಆ ಅಮೌಂಟು ಅಂತ ಅಂದೆ. ಯಾವ ಅಮೌಂಟ್ ಆದರೂ ಅಷ್ಟೇ ಬೇಡ ಅಂತ ಇದು ಮಾಡಿದ್ರು. ಆಮೇಲೆ ಹೊಲಿಗೆನೂ ಹಾಕೋಕ್ಕಾಗಲ್ಲ ರೀ ನಿಮ್ಮ ಬಟ್ಟೆಗೂ, ನಾನು ನಿನ್ನ ಅಂಗಡಿ ಕೇಳ್ತಾ ಇದ್ದೀನ ಮನೆಗೆ ತಾನೇ ಅಂತ ಅಂದೆ. ಸರಿ ಅಂತ ಹೇಳಿ ತಗೊಟ್ರು. ಆಮೇಲೆ ಸುಮಾರು ದಿನ ಅನ್ನೋದಕ್ಕಿಂತ ವರ್ಷಗಳೇ ಮನೇಲೇ ಸ್ಟಿಚ್ ಮಾಡಿದೆ. ನನಗೊಂಥರ ಮನೇಲೇ ಸ್ಟಿಚ್ ಮಾಡ್ತಾಯಿದ್ದೆ. ಮನೆಗೆ ಎಲ್ಲ ಬರ್ತಿದ್ರು. ನಮ್ಮ ಮನೆ ಬಂದು ತುಂಬ ದೊಡ್ಡ ಮನೆ ಅಲ್ಲ ನೋಡಿ, ಒಂದು ಬ್ಲೌಸ್ ಫಿನಿಶ್ ಆಯಿತು. ತುಂಬ ದೊಡ್ಡ ಮನೆ ಅಲ್ಲ, ಮೀಡಿಯಮ್ ಚಿಕ್ಕ ಮನೆಯೇ. ಸರಿ ಅಂತ ಹೇಳಿ ನನ್ನ ಆಸೆ ತಪ್ಪುತ್ತಾ ಅಲ್ಲಿಗೆ ಸ್ಟಾಪ್ ಆಗಲಿಲ್ಲ ನನ್ನ ಜರ್ನಿ. ನನಗೆ ಹೈ ಸ್ಪೀಡ್ ಮಿಷಿನ್ ಬೇಕು ಅಂತ ನಮ್ಮ ಮನೆಯವ್ರಿಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ತಗೊಳ್ಳಲ್ಲ ಅಂತ. ಸರಿ ವಿಧಿ ಇಲ್ಲ, ಅವರಿಗೂ ಬಟ್ಟೆನೂ ತುಂಬ ಮನೇಲೆಲ್ಲ ಹರಡ್ತಿದ್ದೆ. ನಂದು ಅಂಗಡಿ ತುಂಬ ದೂರ ಇಲ್ಲ, ನಮ್ಮ ಮನೆಯಿಂದ ಒಂದೆರಡು ಮನೆ ಇಲ್ಲ 2 ಅಂಗಡಿ ಅಷ್ಟು ದೂರ ಅಷ್ಟೇ ಇರೋದು. ಮನೆ ಪಕ್ಕನೇ. ನನ್ನ ಮನೇಲಿ ಹೇಗಿರ್ತೀನಿ ಅದೇ ರೀತಿ. ಅಂದರೆ ನಾನು ಎಷ್ಟೋ ಸರಿ ಮನೆಗೆ ಕತ್ರಿ ತರೋದು ಟೇಪ್ ತರೋದು ಮರ್ತೋದ್ರೂ
ಹೋಗಿ ಬೀಗ ತೆಗೆದ್ಬಿಟ್ಟು ತಗೊಬರ್ಬೋದು. ಅಷ್ಟು ಹತ್ರ ಇರೋ ಒಂದು ಅಂಗಡಿ ಇತ್ತು. ಸರಿ ಮಾಡಿಕೊಡಿ, ಮನೇಲೆಲ್ಲ ಬಟ್ಟೆ ಹರಡ್ಕೊತಿದ್ದೆ, ಮನೆ ನೀಟಾಗೇ ಇಟ್ಕೊತಿರ್ಲಿಲ್ಲ. ಕಸ್ಟಮರ್ ಈಗ ಬಟ್ಟೆ ಕೇಳೋರು ಹೆಂಗಸ್ರುಗಳೆಲ್ಲ ಬಂದರೆ ಮನೆಯೆಲ್ಲ ಅಂಟ್ಕೊತೀನಿ ರೀ ಪ್ಲೀಸ್ ಅಂತ ಕೇಳ್ತಾಯಿದ್ದೆ. ಅಂತೂ ಇಂತೂ ಕೇಳಿದೆ, ಒಪ್ಕೊಂಡ್ರು ಅಂಗಡಿ ಮಾಡಿಕೊಡೋಕ್ಕೆ. ಆ ಅಂಗಡಿ ಮಾಡಬೇಕಾದ್ರೆ ಸುಮ್ಮನೆ ಆಗುತ್ತಾ, ಊಟ ಕೆಲಸ ಎಲ್ಲ ಮಾಡಿಸ್ಬೇಕಾಗಿ ಬಂತು. ಅದನ್ನು ಮಾಡಿಸ್ಕೊಟ್ರು. ಮತ್ತು ಜಾಕ್ ಮಿಷಿನ್ ತೊಗೊಂಡೆ. ಒಂದು ಜಾಕ್ ಮಿಷಿನು, ಒಂದು ದುರ್ಬಿ ಜಿಗ್ಜಾಗ್ ಮಿಷಿನು, ಒಂದು ಓರ್ಲಾಕ್ ಮಿಷಿನು. ಸಾರಿ, ನನಗೆ ಓರ್ಲಾಕ್ ಮಿಷಿನ್ ಹೆಸರು ನೆನಪಿಲ್ಲ. ಹೀಗೆ 3 ಮಿಷಿನ್ನ ತೊಗೊಂಡೆ. ಅದು ಬಂದು 2019ರಲ್ಲಿ ಅನಿಸುತ್ತೆ. 3 ಮಿಷಿನ್ನು ತೊಗೊಂಡು ಬಂದು ಶಾಪ್ ಅಂತ ಮಾಡಿದ್ವಿ. ನನಗೆ ಫುಲ್ ಖುಷಿ. ಆ ಖುಷಿ ಯಾವ ರೀತಿ ಅಂತ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ. ನಂದು ಅಂಗಡಿ, ನಂದು ಮಿಷಿನ್ನು ಅನ್ನೋ ಪ್ರೌಡ್ ಫೀಲ್. ಸರಿ, ಅದ್ರ ತಕ್ಕನಾಗೆ ಬಟ್ಟೆನೂ ಜಾಸ್ತಿನೇ ಬೀಳ್ತಿದ್ವು. ತುಂಬ ಹೆವಿ ರಿಸ್ಕು. ಹಳ್ಳಿ ನಮ್ಮದು, ಅಂದರೆ ಹಳ್ಳಿ ಅಂದರೆ ಒಂದು ಸರ್ಕಲ್ ಅಂದ್ಕೊಳ್ಳಿ. ತುಂಬ ದೊಡ್ಡ ಸಿಟಿಯೆಲ್ಲ ಬಸ್ಸೆಲ್ಲ ಓಡಾಡ್ತವೆ, ಆ ರೀತಿ ಮೀಡಿಯಮ್ ಆಗಿರೋದು. ಏನಪ್ಪ ಅಂದರೆ ಅದೆಲ್ಲ ಚೆನ್ನಾಗಿ, ತುಂಬ ಚೆನ್ನಾಗಿ ಅಂಗಡಿ ಕೆಲಸ ಹೋಯ್ತಾಯಿತ್ತು. ಮನೆ ಕೆಲಸನೂ ಮಾಡ್ಕೊಂಡು ಅಂಗಡಿಗೂ ಹೋಗಿ ಮಾಡ್ತಿದ್ದೆ. ಮನೆಯಲ್ಲಿ ನಂದು ಸ್ವಲ್ಪ ದಿನದ ಮಟ್ಟಿಗೆ ಮೋನೋ ಮಿಷಿನ್ ಮನೇಲಿತ್ತು, ಅಂಗಡಿಲಿರೋ ಮಿಷಿನ್ಗಳು ಅಂಗಡಿಲಿದ್ವು. ಸರಿ ಆಯಿತು, ಅಂಗಡಿಲಿ ಕೆಲಸ ಮಾಡ್ಕೊಂಡು ಮನೇಲಿ ಮಾಡಬೇಡ ಅಂತ ಹೇಳಿದ್ರು. ಆಗ ಅಕ್ಕ ಮಿಷಿನ್ ತಗೊಳಕ್ಕೆ, ಅಕ್ಕನ ಹತ್ರ ಬೇರೆ ಮಿಷಿನ್ ಇತ್ತು. ನನ್ನ ಮಿಷಿನ್ ತಗೊಳಕ್ಕೆ ಚೆನ್ನಾಗಿತ್ತು, ಹೊಸ ಮಿಷಿನ್ ಅಂದ್ಬಿಟ್ಟು ಅಕ್ಕಂಗೆ ಕೊಟ್ಟೆ. ಅದು ಹಾಳಾಗಿರಲಿಲ್ಲ. ನಾನು ತುಂಬ ಸೇಫ್ಟಿಲೇ ಮಿಷಿನ್ ನೋಡ್ಕೊಂಡಿದ್ದೆ. ಅಂದರೆ ನನ್ನ ಹ್ಯಾಂಡ್ ಓವರ್ ಬಿಟ್ಟು ಬೇರೆ ಯಾರೂ ಮಿಷಿನ್ನ ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾನು ಒಬ್ಬರು ಕೈಲಿ ಮಿಷಿನ್ ಇತ್ತು ಅಂತ ಅಂದರೆ ಅದು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಯಾಕಂತಂದರೆ ಅವ್ರ ಸೇಫ್ಟಿ, ಅಂದರೆ ನಾನು ಹೇಳಿದ್ನಲ್ಲ ಫುಲ್ ಫ್ರೆಂಡ್ ಥರ ನೋಡ್ತೀನಂತ, ಆ ರೀತಿ ನೋಡಬೇಕಿದ್ರೆ ಅದು ಹಾಳಾಗಲ್ಲ. ಹಂಗಾಗಿ ಅಕ್ಕಂಗೆ ಕೊಟ್ಟೆ. ನಾನು ಓರ್ಲಾಕ್ ಮಿಷಿನು ಮತ್ತು ಜಿಗ್ಜಾಗ್ ಮಿಷಿನು, ಹೊಲಿಗೆ ಮಿಷಿನು 3 ತಂದು ಅಂಗಡಿ ಮಾಡ್ಕೊಂಡ್ವಿ. ಎಲ್ಲ ಚೆನ್ನಾಗಿ ನಡಿಬೇಕಿದ್ರೆ ಒಂದು ಸೀಸನ್ ಬಂತು. ಯಾವ ರೀತಿ ಬಂತು ಅಂದರೆ ಮದುವೆ ಆರ್ಡ್ರುಗಳು, ಹಿಂದೆನೇ ಮದುವೆ ಆರ್ಡ್ರುಗಳು ಬಂದವು. ನಾವು ಬೇಡ ಅನ್ನೋ ಥರ ಇರಲಿಲ್ಲ. ಯಾಕಂತಂದರೆ ನಮ್ದು ಹಳ್ಳಿ ಆಗಿರೋದ್ರಿಂದ ಇವಳಿಗೆ ಜಂಬ ಜಾಸ್ತಿ ಅನ್ನೋ ಫೀಲ್ ಬಂದ್ಬಿಡ್ತದೆ. ಆ ರೀತಿ ಆಗಿರೋದ್ರಿಂದ ನಾನು ಬೇಡ, ಬಟ್ಟೆ ಆಗಲ್ಲ ಅಂತ ಹೇಳೋ ಆಗಿಲ್ಲ. ಸರಿ ಆಯಿತು, ಈಸ್ಕೊಂಡೆ ಎಲ್ಲ ಇಸ್ಕೊಬಿಟ್ಟಿದ್ದೀನಿ. ಹೊಲಿಯೋಕೆ ಆಯ್ತಾ ಇಲ್ಲ. ಕರೆಂಟು, ಮಳೆ ಟೈಮು, ಕರೆಂಟ್ ಹೋಯ್ತೈತೆ. ಅಪ್ಪ ಏನು ಮಾಡೋದು, ಕರೆಂಟ್ ಹೋಯ್ತೈತಲ್ಲ ಅಂತ. ಏನು ನಾಳೆ ನಾಡ್ದು ಮದುವೆ ಚಪ್ರ ಐತೆ, ಮದುವೆ ಮನೆ ಅಂದರೆ ಮದುವೆ ಹೆಣ್ಣಿಂದಲ್ಲ, ಅವ್ರು ಚಿಕ್ಕವ ದೊಡ್ಡವ ಈ ಥರ ಇರ್ತಾರಲ್ಲ, ಅವರಿಗೆಲ್ಲ ಬಟ್ಟೆ ನನ್ನ ಹತ್ರ ಐತೆ. ಪಕ್ಕ ಹಳ್ಳಿಯವರೇ, ಅವರು ಬಂದು ಬಟ್ಟೆ ಕೇಳ್ತಾರೆ, ಬಟ್ಟೆ ಆಗಿಲ್ಲ, ಹಿಂಗೆ ಕರೆಂಟ್ ಇಲ್ಲ, ಹಿಂಗಂದ್ರೆ ಹೆಂಗೆ ಮಾಡೋದು ಅಂತ. ಇನ್ನು ನಾಳೆ ಅನ್ನಂಗೆ ಸ್ಟಾನ್ ಬೆಳ್ಗಳು ಪಕ್ಕ ನಮ್ಮದು ಊರಿರೋದು. ಸರಿ ಅಂತ ಹೇಳಿ UPS ಬೇಕು ರೀ, ನನಗೆ ಹಿಂಗೆ ಆಗ್ಬಿಟ್ಟೈತೆ ಅಂತ ಹೊತ್ಕೊಂಡು ಮತ್ತೆ ನಮ್ಮ ಮನೆಯವ್ರನ್ನ ಕೇಳೋಕೆ ಕೂತ್ಕೊಂಡೆ. ಆಗ ಅವರು UPS ಬೇಕು ರೀ, ನನಗೆ ಬಟ್ಟೆ ಹೊಲಿಲೇಬೇಕು, ವಿಧಿ ಇಲ್ಲ, ನಾನು ಏನು ಮಾಡೋಣ ಅಂತ. ಆಗ ಹೋಗಿ ಅಂಗಡಿಗೆ UPSನ ತಂದರು. ಅದು ಹೆಚ್ಚು ಕಮ್ಮಿ 40,000 UPS ಆಯಿತು. ಸಾರಿ, ನಾನು ಮಿಷಿನ್ ರೈಟ್ ಎಲ್ಲ 3 ಮಿಷಿನ್ಗೆ ಎಷ್ಟಾಯಿತು ಅಂತ ಹೇಳಲಿಲ್ಲ, ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. UPSಗೆ 40,000 ಆಯಿತು. ಸರಿ ಅಂತ ತಗೊಬಂದರೆ ಅದನ್ನು ಅಂಗಡಿಗೆ ಫಿಟ್ ಮಾಡೋ ಆಗಿಲ್ಲ, ಮನೆಗೆ ತಂದಿರೋದು. ಹಾಗಾಗಿ ಮನೆಗೆ ತಗೊಬಂದರು. ಅಂಗಡಿಯಿಂದ ಒಂದು ಮಿಷಿನ್ನ ಮನೆಗೆ ತಗೊಬಂದರು. ಯಾವುದನ್ನ, ಜಾಕ್ ಮಿಷಿನ್ ಮಾತ್ರ ಮನೆಗೆ ತಗೊಬಂದರು. ಸರಿ, ಮನೇಲೇ ಹೊಲ್ಕೊ, ಅಂಗಡಿಗೆ ಹೋಗ್ಬೇಡ ಅಂತ. ಅದು ಸೀಸನ್ ಆಗಿರೋದ್ರಿಂದ ನನಗೆ ಹೆಂಗೆ ಅಂದರೆ, ನೀವು ನಂಬಲ್ಲ, ಮಧ್ಯರಾತ್ರಿ 1 ಗಂಟೆಯಿಂದ ಬೆಳಗ್ಗೆ 10 ಗಂಟೆ ಗಂಟ ಮಿಷಿನ್ ಮೇಲೆ ಕೂತಿದ್ದೀನಿ. ಅಷ್ಟರ ಮಟ್ಟಿಗೆ ಚಪ್ಪರ ಏನು ಬೆಳಗ್ಗೆ ನಾನು ಕೊಡಬೇಕು 10-12 ಬ್ಲೌಸ್ನ. ಹಾಗಾಗಿ ಅಂದರೆ ಏನು ಸಾಧನ ಇರೋಲ್ಲ ಅಲ್ವಾ. ಮಧ್ಯರಾತ್ರಿಗೆ 1 ಗಂಟೆಲಿ ಕುತ್ಕೊಂಡು ಹೋಗುತ್ತಾ 10 ಗಂಟೆ ಗಂಟ ಚಪ್ರ ಅಲ್ವಾ ಅಂದ್ಬಿಟ್ಟು ಹೊಲಿತಲೇ ಇದ್ದೀನಿ. ಸರಿ ಅಂದ್ಬಿಟ್ಟು ಮನೆಯೆಲ್ಲ ಫುಲ್ ಚಿಂದಿ ಬಟ್ಟೆಯಿಂದ ತುಂಬೋಗ್ಬಿಟ್ಟೈತೆ. ಯಪ್ಪ ಏನು ಮಾಡೋದು ಅನ್ನೋ ಥರ. ನನ್ನ ಮಕ್ಳಿಗೆ ಅಷ್ಟು ಕೆಲಸನೂ ಬರೋಲ್ಲ, ಇನ್ನು ಓದೋ ಮಕ್ಕಳಲ್ವಾ. ಹಾಗಾಗಿ ಸರಿ ಅಂತ ಹೇಳಿ ಮನೆಗೆ ಮಿಷಿನ್ ಇಟ್ಕೊ, ಇನ್ನೊಂದು ಮಿಷಿನ್ ತಗೊಳ್ಳೋಣ ಅಂತ ಅವರೇ ಅಂದರು. ಮೊದಲನೇ ಸಾರಿ ರಿಕ್ವೆಸ್ಟ್ ಮಾಡ್ತಿದ್ದವಳಿಗೆ ಉಲ್ಟಾ ಆಫರ್ ನಮ್ಮ ಮನೆಯವರಿಂದ. ನನಗೆ ಫುಲ್ ಖುಷಿ. ಅಪ್ಪ ಇವಾಗಾರು ದೇವ್ರು ಒಳ್ಳೆ ಬುದ್ಧಿ ಕೊಡ್ತಲ್ಲ ಅಂತ. ನಿಜ ಹೇಳ್ಬೇಕಂದ್ರೆ ನನ್ನ ಕಷ್ಟನ ನಮ್ಮ ಮನೆಯವರೇ ಹೆಲ್ಪ್ ಮಾಡೋರು. ಎಲ್ಲ ಬ್ಲೌಸ್ಗೂ ಉಕ್ಸ್ ಹಾಕೋರು, ಆ ಥರ ಹೆಲ್ಪ್ ಮಾಡೋರು.
ಏನಾದರೂ ಸ್ವಲ್ಪ ಅಂದರೆ ಫೋಲ್ಡಿಂಗ್ ಎಲ್ಲ ಬರೋಲ್ಲ, ಹಾಗಾಗಿ ಹುಕ್ಸೊಂದು ಹಾಕೋಕ್ಕೆ ನೀಟಾಗಿ ಬರುತ್ತೆ, ಹುಕ್ಸೆಲ್ಲ ಹಾಕೋರು. ಸರಿ ಅಂತ ಹೇಳಿ ಆವಾಗ ಒಂದು 3 ದಿನ ಕಂಟಿನ್ಯೂ ಬಟ್ಟೆ ಹೊಲಿದೆ. ಸರಿ ಅಂತ ಅವ್ರಿಗೆ ಕೊಟ್ಟೆ, ಎಲ್ಲ ಮದುವೆ ಬಟ್ಟೆರು ಕೊಟ್ಟೆ. ನಮ್ಮ ಮನೆಗೆ UPS ಹಾಕ್ಸಿದ್ದೆ. ಯಾವ ರೀತಿ ಅಂದರೆ ಅವ್ರು ಬಂದು ಫಿಟ್ ಮಾಡೋಕ್ಕೂ ಅವ್ರಿಗೆ ಟೈಮ್ ಇಲ್ದಲೆ ಅಂಗಡಿ ಅವ್ರದ್ದು UPSನ ಬಿಚ್ಕೊಬಂದು ಅಂಗಡಿಗೆ ನಮ್ಮ ಮನೆಗೆ ಹಾಕಿ ಮತ್ತೆ 2-3 ದಿನ ಬಿಟ್ಟು ಹೊಸದನ್ನ ಫಿಟ್ ಮಾಡಿಕೊಟ್ರು. ಅಂಗಡಿಯವರು ಸಹ ಎಲ್ಪ್ ಮಾಡಿದರು. ಅಂದರೆ ಈ ರೀತಿ ಪರಿಸ್ಥಿತಿ ಐತೆ ಅಂತ ಹೇಳಿದ ತಕ್ಷಣ ಅಂಗಡಿಯವರು ಸಹ ಹಿಂಗೆ ಎಲ್ಪ್ ಮಾಡಿದರು. ಸರಿ ಅಂತ ಹೇಳಿ ಆ ರೀತಿ ಆಯಿತು. ನನ್ನ ಆಸೆ ಅಷ್ಟಕ್ಕೆ ನಿಲ್ಲುತ್ತಾ? ಇನ್ನೊಂದು ಮಿಷಿನ್ ಕೊಡಿಸ್ತೀನಿ ಅಂದರೆ ನಾನು ಜಾಕ್ ಮಿಷಿನ್ ಕೇಳ್ತೀನ? ಖಂಡಿತ ಜಾಕಿನ ಸ್ವಲ್ಪ ಜಾಸ್ತಿನೇ ಕೇಳ್ತೀನಲ್ವ. ಅದೇ ರೀತಿ ಜಾಕ್ ಮಿಷಿನಲ್ಲಿ ಇನ್ನೊಂದು ಮಿಷಿನ್ ಇರುತ್ತೆ. ಯಾವುದಂತಂದರೆ FA4 ನಾನು ತೊಗೊಂಡಿರೋದು. A2 ಅಂತ ಹೇಳಿ ಒಂದು ಮಿಷಿನ್ ಬರುತ್ತೆ. ಅದರಲ್ಲಿ ಏನು ವಿಶೇಷತೆ ಅಂದರೆ ಹಿಂದು ಕಟ್ ಮಾಡಿದ್ರೆ ಥ್ರೆಡ್ ಕಟ್ ಆಗುತ್ತೆ, ಮೂವ್ ಮಾಡಿದ್ರೆ ಮಾಮೂಲಿ ಬಟ್ಟೆನ ಸ್ಟಿಚ್ ಮಾಡ್ಬೋದು. ಈ ರೀತಿ ಇರುತ್ತೆ. ನಾನು ಹಾಸನ್ಗೆ ಹೋದ್ವಿ. ಅದು ಯಾವ ಥರ ಒಂದು ಲಗೇಜ್ ಗಾಡಿನ ನಮ್ಮ ಮನೆಯವ್ರು ಬೇರೆಯವ್ರದ್ದು ಇಸ್ಕೊಂಡ್ರು. ನಾವು ಹಾಸನ್ಗೆ ಹೋದ್ವಿ, ಅಂದರೆ ರೆಡಿ ಇರುತ್ತೆ ಅನ್ನೋ ಕಾರಣಕ್ಕೆ ಹೋದ್ವಿ. ಸರಿ ಅಂತ ಹೇಳಿ ಹಾಸನ್ಗೆ ಹೋದ್ವಿ. ಎಲ್ಲ ಕಡೆ ವಿಚಾರಿಸಿದ್ವಿ, ಎಲ್ಲೂ ಮಿಷಿನ್ ಇಲ್ಲ. ಅದು ಮೊದಲೇ ಬುಕ್ ಮಾಡಬೇಕು. ಹಂಗಿದ್ದಾಗ ನನಗೆ ಅಯ್ಯೋ ಕೊಡಿಸ್ತೀನಿ ಅಂದಿದ್ರು, ಹೆಂಗಾಗ್ಬಿಡ್ತಪ್ಪ ಅನ್ನೋ ಫೀಲ್ ಬಂತು. ಒಂದು ಅಂಗಡಿಲಿ ನಮಗೆ ಏನಂತ ಅಂದರು ಅಂದರೆ FA4 ಜಾಕ್ ಮಿಷಿನಲ್ಲಿ FA4 ಇದೆ, ನಿಮ್ಗೆ A2 ಬೇಕು ಅಂತ ಅಂದರೆ ಬೆಂಗಳೂರಿಂದ ಹಾಕಿಸ್ಕೊತೀವಿ, ವೆಯ್ಟ್ ಮಾಡ್ತೀರಾ ಇಲ್ಲ ನಾಳೆ ಬರ್ತೀರಾ ಅಂತ ಕೇಳಿದರು. ನಮಗೆ ಸಿಕ್ಕಿದ್ದೆ ಚಾನ್ಸ್ ಅಲ್ವಾ ರೀ, ವೆಯ್ಟ್ ಮಾಡೋಣ, ಹಾಸನ ಅಲ್ವಾ, ವೆಯ್ಟ್ ಮಾಡೋಣ ಅಂತ. ಸರಿ ಅಂತ ಒಪ್ಕೊಂಡ್ರು. ಗಾಡಿ ಬೇರೆ ತೊಗೊಂಡೋಗಿದ್ವಿ, ಹಾಗಾಗಿ ಒಪ್ಕೊಂಡ್ರು. ಸರಿ ಅಂತ ಹೇಳಿ ಅವರಿಗೆ ಸರಿ ತರಿಸಿ ಬೆಂಗಳೂರಿಂದ ಬರೋವರೆಗೆ ವೆಯ್ಟ್ ಮಾಡ್ತೀವಿ ಅಂತ ಅಂದ್ವಿ. ನನಗೆ ಗ್ರಾಚಾರಕ್ಕೆ ಅವತ್ತು ಒಂದೇ ಒಂದು ಹುಡುಗಿಗೆ ಚಪ್ರ ಇತ್ತು. ಅಂದರೆ ಮದುವೆ ಹೆಣ್ಣಲ್ಲ, ಸೈಡಾಗಿ ಹೋಗ್ತಾರಲ್ಲ ಅವರಿಗೆ. ಆ ಹುಡುಗಿಗೆ 2 ಬ್ಲೌಸ್ನ ಕೊಡಬೇಕಾಗಿ ಬಂದಿತ್ತು. ನಾನು ಅದನ್ನು ಮರ್ತುಬಿಟ್ಟಿದ್ದೀನಿ. ಏನು ಫೋನ್ ಮಾಡ್ತಾವಳೆ ನನಗಿಲ್ಲಿ ಮಿಷಿನ್ ಸೀರೆ, ಅವಳಿಗಲ್ಲಿ ಬಟ್ಟೆ ಸೀರೆ, ಹಂಗಾಗ್ಬಿಡ್ತು. ಹಾಗಾಗಿ ಏನು ಫೋನ್ ಮೇಲೆ ಫೋನ್ ಮಾಡ್ತಾಳೆ. ನಾನು ಏನೇನೋ ಹೇಳಿದ್ರು ಅವಳು ಕನ್ವಿನ್ಸ್ ಆಯ್ತಿಲ್ಲ. ಇನ್ನೇನು ಮಾಡಲಿ, ರೀ ನಾನು ಒಯ್ತೀನಿ, ಬಂದಮೇಲೆ ತಗೊಬನ್ನಿ ಅಂತ ಹೇಳಿ ನಾನು ಅಲ್ಲಿಂದ ಹೊರಟೆ. ಅದು ಬಂತು, ಲೇಟಾಗಿ ಬಂತು. ನಾನು ಊರಿಗೆ ಬಂದು ಬಟ್ಟೆ ಸ್ಟಿಚ್ ಮಾಡಿ ಆ ಹುಡುಗಿಗೆ ಕೊಟ್ಟೆ. ನೈಟು ಒಂದು 6 ಗಂಟೆಗೆ ಕೊಟ್ಟೆ. ಚಪ್ರ ಇತ್ತು ಅಂತ ಅಂದ್ಬಿಟ್ಟು ಆ ಹುಡುಗಿ ಬಂದು ಇಸ್ಕೊಂಡೋಯ್ತು. ಆ ಹುಡುಗಿ ಅವತ್ತು 2 ಬಟ್ಟೆ ಇಲ್ಲ ಅಂದಿದ್ರೆ ಮೋಸ್ಟ್ಲಿ ನಾನು ಈ ಮಿಷಿನ್ ತೊಗೋತಿರ್ಲಿಲ್ಲ, ಜಾಕ್ 2ನ. ಸರಿ ಅಂದ್ಬಿಟ್ಟು ಅಲ್ಲಿ ಏನಾಯಿತು, ಅದು ತರಿಸಿದ್ರಂತೆ, ಅದು ಕರೆಂಟ್ ಶಾಕ್ ಹೊಡಿತಂತೆ ಸ್ವಲ್ಪ, ಅಂದರೆ ಲೈಟಾಗಿ ಕರೆಂಟ್ ಶಾಕ್ ಹೊಡಿತಂತೆ. ಅದು ನಮ್ಮ ಮನೆಯವ್ರಿಗೆ ಇಲ್ಲೇ ಅವರು ಮೆಕ್ಯಾನಿಕ್ ಎಲ್ಲ ಇದ್ದೂ ಅದನ್ನು ಸರಿ ಮಾಡೋಕ್ಕಾಗಿಲ್ಲ. ಅವ್ರು ಅಂದ್ರಂತೆ ಏನಾಗಲ್ಲ ತಗೊಂಡೋಗಿ ಅಂತ. ನಮ್ಮ ಮನೆಯವ್ರು ಮೊದಲೇ ಒಂಥರ, ಅದರಲ್ಲಿ ಸ್ವಲ್ಪ ಕರೆಂಟ್ ಶಾಕ್ ಲೈಟಾಗಿ ಹೊಡೆದ್ರೂ ಅವ್ರು ಅದನ್ನು ಬೇಡ ಇದು ಅಂತ. ನಾವು ಅವ್ರಿಗೆ ಯಾವ ಥರ ಅಂದರೆ ಅಮೌಂಟ ಸ್ವಲ್ಪ ಕೊಟ್ಟರೆ ಅವರು ಗ್ಯಾರಂಟಿಲಿ ಬೆಂಗಳೂರಿಂದ ತರಿಸ್ತೀವಿ ಅನ್ನೋ ಥರ. ಹಾಗಾಗಿ ಸ್ವಲ್ಪ ಅಮೌಂಟು ಸಿಗಾಕೊಂಡಿತ್ತು. ಇನ್ನೇನು ಮಾಡೋದು, ಸರಿ ಅಂದ್ಬಿಟ್ಟು ನಮ್ಮ ಮನೆಯವರು ಫೋನ್ ಮಾಡಿದರು, ಹಿಂಗೆ ಕರೆಂಟ್ ಶಾಕ್ ಹೊಡಿತೈತೆ, ಏನು ಮಾಡಲಿ ಅಂತ. ಸರಿ, ನನಗೆ ಅಂಗಡೀಲಿ ಯಾವ ಥರ ಫೀಲ್ ಅನ್ನಿಸ್ತಿತ್ತು ಅಂತಂದರೆ, ನಮ್ಮ ಅಂಗಡೀಲಿ ಮಿಷಿನ್ ಇರಲಿಲ್ಲ. ಆ ಮಿಷಿನ್ ಬಂದು ಮನೇಲಿತ್ತಲ್ಲ, ಏನೋ ದೇವಸ್ಥಾನದಲ್ಲಿ ದೇವರೇ ಇಲ್ವೇನೋ ಅನ್ನೋ ಫೀಲ್ ಆಯ್ತಿತ್ತು. ಅಂಗಡಿಗೆ ಹೋದರೆ ಖಾಲಿ ಅಂದರೆ ಬಟ್ಟೆ ಹೊಲಿಯೋ ಮಿಷಿನೇ ಇಲ್ಲ ಅಂದರೆ ಏನೋ ಒಂಥರ ಕಾಣಿಸ್ತಾಯಿತ್ತು. ಸರಿ ಆಯಿತು, FA4ನೇ ತಗೊಬನ್ನಿ ಜಾಕ್ ಮಿಷಿನಲ್ಲಿ ಅಂತ ಅಂದೆ. ಸರಿ ಅಂತ ಅದನ್ನೇ ತಗೊಬಂದರು. ಆದರೂ ನನಗೂ ಒಂದು ಆಸೆ ಇದೆ, ಒಂದು ಸ್ವಲ್ಪ ಇನ್ನೂ ಪವರ್ ಮಿಷಿನ್ನು ಇಲ್ಲ ಕಂಪ್ಯೂಟ್ರ್ ಮಿಷಿನು ಈ ಥರ ಎಲ್ಲ ತಗೋಬೇಕು ಅಂತ. ಅಂದರೆ ವರ್ಕಲ್ಲ, ಬಟ್ಟೆ ಹೊಲಿಯೋ ಸ್ಟಿಚ್ ಮಾಡೋ ಮಿಷಿನಲ್ಲೇ ಸ್ವಲ್ಪ ಇನ್ನೂ ಪವರ್ ಮಿಷಿನ್ ತಗೋಬೇಕಂತ ಆಸೆ ಐತೆ. ಅದನ್ನು ತಗೊಂಡ್ರೆ ಖಂಡಿತ ನಿಮಗೆ ನಾನು ಶೇರ್ ಮಾಡ್ತೀನಿ. ಇದಾಗಿತ್ತು ನನ್ನ ಟೈಲರಿಂಗ್ ಮಿಷಿನ್ಗಳ ಜರ್ನಿ. ಈ ಮಿಷಿನ್ ಜರ್ನಿನ ನಾನು ನಿಮಗೆ ಹೇಳೋದಕ್ಕಿಂತ ನನ್ನ ಸ್ಟಾರ್ಟಿಂಗ್ ಮಿಷಿನಿಂದ ಎಂಡ್ ಮಿಷಿನ್ ಏನು ತಗೊಂಡಿದ್ದೀನಿ, ಏನು ಸ್ಟಿಚ್ ಮಾಡ್ತಾ ಬಂದಿದ್ದೀನಿ, ಆ ಮಿಷಿನ್ಗಳ್ನೆಲ್ಲ ನಾನು ನಿಮಗೆ ತೋರಿಸಿದ್ರೆ ಮೇ ಬಿ ನಿಮಗೆ ಅರ್ಥ ಆಗ್ಬೋದು. ಆ ಥರ ಒಂದು ವ್ಲಾಗ್ ಮಾಡಬೇಕನ್ನೋ ಒಂದು ಆಸೆ ಇದೆ. ಸಾಧ್ಯ ಆದರೆ ಅದನ್ನು ಮಾಡೋಣಂತೆ. ಇಷ್ಟು ಬೆಳಗ್ಗೆನೇ ಎದ್ದು 5:45 ಎದ್ದು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೆ. ಒಂದು ಬ್ಲೌಸ್ ಆಗಿ 2ನೇ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅಂಥ ಪ್ರಾಬ್ಲಮ್ಸ್ ಏನೂ ಬಂದಿಲ್ಲ. ಏನಾದ್ರು ಎಮರ್ಜೆನ್ಸಿ ಇದ್ದರೆ ಮನೇಲೇ ಸ್ಟಿಚ್ ಮಾಡ್ತೀನಿ, ಇಲ್ಲ ಅಂದರೆ ಶಾಪಿಗೆ ಹೋಗಿ ಸ್ಟಿಚ್ ಮಾಡ್ತೀನಿ. ನಾನು ಟೈಲರಿಂಗ್ ಶಾಪ್ನೂ ಅಷ್ಟೇ ನಿಮಗೆ ನಾನು ಶೇರ್ ಮಾಡಿಲ್ಲ.
ಒಂದು ವಿಡಿಯೋದಲ್ಲಿ ಅದೇ ಸ್ಟಾರ್ಟಿಂಗ್ ಪರಿಚಯನ ನಾನು ಟೈಲರಿಂಗ್ ಮಿಷಿನ್ನ ಹಾಕ್ತೀನಲ್ಲ, ಅಮ್ಮವ್ರ ಮನೇಲಿರೋ ಒಂದು ಮಿಷಿನ್ನು ಮತ್ತು ಅಕ್ಕರ ಮನೇಲಿರೋ ಮಿಷಿನ್ನು, ಅಂಗಡಿಯಲ್ಲಿರೋ 3 ಮಿಷಿನ್ನು ಮತ್ತು ಮನೇಲಿರೋ 1 ಮಿಷಿನ್ನು ಎಲ್ಲ ಸೇರಿಸಿ ನನ್ನ ಹತ್ರ ಈಗ ಬಂದು ಜಾಕ್ ಮಿಷಿನ್ 2 ಇದೆ, ಅಂಗಡಿಲೊಂದು ಮನೇಲೊಂದು, ಓರ್ಲಾಕ್ ಒಂದಿದೆ, ಜಿಗ್ಜಾಗ್ ಒಂದಿದೆ. ಇದಾಗಿತ್ತು ನನ್ನ ಟೈಲರಿಂಗ್ ಮಿಷಿನ್ ಕತೆ ಅನ್ನೋದಕ್ಕಿಂತ ನನ್ನ ಲೈಫ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅಂತೂ ಇಂತೂ 2ನೇ ಬ್ಲೌಸ್ನೂ ಫಿನಿಷ್ ಮಾಡ್ತಾ ಬಂದೆ. ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ಇಲ್ಲ ನನ್ನ ಮಿಷಿನ್ ಯಾವ ರೀತಿ ಚಿಕ್ಕದ್ರಿಂದ ದೊಡ್ಡದ್ವರೆಗೆ ಹೋದೆ ಆ ರೀತಿ ನೀವೂ ತೊಗೊಂಡಿದ್ದೀರಾ? ಯಾರಾದ್ರು ಟೈಲರ್ಸ್ ಇದ್ದರೆ ನೋಡಿ ಕಮೆಂಟ್ ಮಾಡಿ ಆಯಿತಾ. ಯಾರು ನನಗೆ ಕೇಳಿದ್ರಲ್ಲ, ಹೈ ಸ್ಪೀಡ್ ಮಿಷಿನ್ ತೊಗೋಬೇಕು ಅಂದರೆ ಜಾಕ್ ಮಿಷಿನ್ ತೊಗೊಳ್ಳಿ, ಇಲ್ಲ ಸ್ಮಾಲ್ ಮಿಷಿನ್ ಬೇಡ ಅನಿಸುತ್ತೆ, ಒಂದು ಸ್ವಲ್ಪ ಹೈ ಸ್ಪೀಡೇ ಬೇಕು ಅಂತಂದರೆ ಮೋನಾ ಇಲ್ಲ ಮೆರಿಟು, ಈ 2ರಲ್ಲಿ ನಾನು ಹೇಳ್ತೀನಿ. ಆ ಥರ ಮಿಷಿನ್ಗಳಿದ್ರೆ ಒಂದು ಸ್ವಲ್ಪ ಸ್ಪೀಡ್ ಮಿಷಿನಲ್ಲಿ ಓಕೆ, ಅದು ರಫ್ ಯೂಸ್ ಇರುತ್ತೆ. ಯಾಕಂತಂದರೆ ಒಂದೊಂದ್ಸಲಿ ಥ್ರೆಡ್ಡು ಇನ್ಸೈಡ್ ಕಟ್ಟಾಗೋದು ಅದು ಇದು ಏನೇ ಪ್ರಾಬ್ಲಮ್ ಅಂದರೂ ಸರಿ ಹೋಗುತ್ತೆ, ಆಗಾಗಷ್ಟೇ. ಇಂಥದ್ದೇ ಅಂತ ಹೇಳೋಕ್ಕಾಗಲ್ಲ, ನೀವು ಸ್ವಲ್ಪ ವಿಚಾರಿಸಿ ನನ್ನ ಮಾತು ಕೇಳೋದಾದರೆ ನನಗೆ ಆ ಮಿಷಿನ್ ಓಕೆ, ಇಲ್ಲ ಅಂದರೆ ಜಾಕ್ ಓಕೆ. ಜಾಕ್ ಮಿಷಿನ್ ಈಗಿನ ರೇಟು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಅವಾಗ ಒಂದು ಸ್ವಲ್ಪ ಕಮ್ಮಿನೇ ಇತ್ತು. ನನ್ನ ಮಿಷಿನ್ ತಂದು ನಾನು ಎಷ್ಟು ಸಂಕ್ರಾಂತಿ ಹಬ್ಬದ ದಿನ ಹೋಗಿ ಮಿಷಿನ್ ತಗೊಂಡಿದ್ದು. ಬೆಳಗ್ಗೆಗೆ ಎಳ್ಳು ಬೀರಬೇಕು ಅನ್ನೋ ಟೈಮಲ್ಲಿ ನಾವು ಎಳ್ಳು ಬೀರನ್ನ ನಾನು ಮನೇಲಿ ಮಾಡಿರಲಿಲ್ಲ, ಮಗಳಿಗೆ ಎಲ್ಲ ರೆಡಿ ಅಲ್ಲೇ ತೊಗೊಂಡಿದ್ದೆ ಹಾಸನಲ್ಲಿ. ಎಲ್ಲ ಮಿಷಿನು ಹಾಸನಲ್ಲೇ ತಂದಿರೋದು ನಾವು ಹಾಸನ ಡಿಸ್ಟಿಕ್ ಆಗಿರೋದ್ರಿಂದ ಹಾಸನಲ್ಲೇ ಹೋಗ್ತಾ ಬಂದಿರೋದು. ನಿಮಗೇನಾದರೂ ನನ್ನ ಟೈಲರಿಂಗ್ ಜರ್ನಿ ಬಗ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಕೇಳ್ತೀನಿ. ಮತ್ತು ಇನ್ನೂ ಜಾಸ್ತಿ ಇಷ್ಟ ಆಗಿ ನನ್ನ ವೀಡಿಯೋನೆಲ್ಲ ನೋಡಬೇಕು ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ನನ್ನ ಕಟ್ಟಿಂಗ್ ನಿಮಗೇನಾದರೂ ಸ್ವಲ್ಪ ಅರ್ಥ ಆದರೆ, ಅರ್ಥ ಆಗಿಲ್ಲ ಅಂದರೆ ಅದಕ್ಕೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ಕೇಳ್ತಾ ಧನ್ಯವಾದಗಳನ್ನ ಹೇಳ್ತೀನಿ. 2ನೇ ಬ್ಲೌಸ್ನ ಫಿನಿಷ್ ಮಾಡೋ ಹಂತಕ್ಕೆ ಬಂದಿದ್ದಾಯಿತು. ಸ್ಲೀವ್ ಕಟ್ಟಿಂಗು ನಾನು ಬಟ್ಟೆ ಹೊಲಿಬೇಕಿದ್ರೆ ಯಾವ ರೀತಿ ಹೊಲಿತೀನಿ ಅಂತ ಅಂದರೆ, ಕಿವಿಗೆ ಏರ್ಫೋನ್ ಹಾಕ್ಕೊಂಡು ಸ್ಟೋರಿ ಇಲ್ಲ ನನ್ನ ಸಾಮಾನ್ಯ ಫಿಲಾಸಫಿ ಕತೆ ಈ ಥರನೇ ಹಾಕ್ಕೊಳ್ಳೋದು. ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಹಾಕ್ಕೊಂಡು ಹಂಗೆ ಸ್ಟಿಚ್ ಮಾಡ್ತಾ ಸ್ಟೋರಿ ಕೇಳ್ತಾ ಇರ್ತೀನಿ. ಆವಾಗ ಟೈಮ್ ಹೋಗೋದು ಗೊತ್ತಾಗಲ್ಲ. ಆದರೆ ಮಾರ್ನಿಂಗ್ ಯಾವುದೇ ಸ್ಟೋರಿ ಆಗಲಿ ಯಾವುದೇ ಏನು ಕೇಳಲ್ಲ, ಟಿ ವಿ ಹಾಕ್ಕೊಂಡು. ನನ್ನ ಟೈಲರಿಂಗ್ ಶಾಪ್ನ ನೀವು ಯಾರಾದರೂ ನೋಡಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಜಾಸ್ತಿ ಲೈಕ್ ಬಂದರೆ ನನ್ನ ಟೈಲರಿಂಗ್ ಶಾಪ್ನ ತೋರಿಸ್ತೀನಿ, ನನ್ನ ಬಟ್ಟೆ ಮೇಂಟೈನ್ ಯಾವ ರೀತಿ ಇಡ್ತೀನಿ ಅಂತಲೂ ತೋರಿಸ್ತೀನಿ, ಓಕೆನಾ. ನೀವು ಯಾರಾದರೂ ಬೇಗ ಎದ್ದು ಬೆಳಗಿನ ಜಾವ ಸ್ಟಿಚ್ ಮಾಡಿದ್ರೆ ಖಂಡಿತ ಒಳ್ಳೆಯದು ಅಂತಲೇ ಹೇಳ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಅಂಗಡೀಲಿ ತುಂಬ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಕಸ್ಟಮರ್ಗಳು, ಅವ್ರ ಹತ್ರ ಮಾತಾಡೋದೇ ಆಗುತ್ತೆ. ಆದರೆ ಮಾರ್ನಿಂಗ್ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ, ಮಕ್ಳುಗಳ ಪಾಡಿಗೆ ಮಕ್ಕಳು ಓದ್ಕೊತಾರೆ, ಹಾಗಾಗಿ ನಮ್ಮನ್ನು ಯಾರೂ ಮಾತಾಡ್ಸಲ್ಲ. ಸೊ ನಾವು ಅಷ್ಟೇ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ, ತುಂಬ ಟಫ್ ಇರೋ ಅಂಥ ಕೆಲಸಗಳ್ನ ನಾನು ಬೆಳಗಿನ ಜಾವ ಅಂದರೆ ಮಾರ್ನಿಂಗ್ ಬೇಗನೆ ಎದ್ದಾಗ ನಾನು ಆ ಕೆಲಸನ ಇಟ್ಕೊತೀನಿ. ಯಾಕಂತಂದರೆ ಆವಾಗ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ. ಸೊ ಹಾಗಾಗಷ್ಟೇ ನಿಮಗೂ ಆ ರೀತಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ನಿಮಗೆ ಕಟ್ಟಿಂಗ್ ಎಲ್ಲ ಕಷ್ಟ ಅಂತ ಕೆಲಸ ಮಾಡಿ ಫ್ರೀಯಾಗಿ ಕೂತ್ಕೋತೀವಿ ಅಂದ್ರೂ ಮೈಂಡ್ ಫ್ರೀ ಇರೋಲ್ಲ. ಕೆಲಸ ಮಾಡಿರ್ತೀವಲ್ವ, ಸ್ಟ್ರೈನ್ ಆಗಿರುತ್ತೆ. ಯಾವುದೇ ಸ್ಟ್ರೈನ್ ಇಲ್ದಲೇ ಮಾಡಬೇಕು ಅಂತ ಅಂದರೆ ಬೆಳಗಿನ ಜಾವನೇ ಸರಿ. ಬೆಳಗ್ಗೆ 5 ಗಂಟೆಗೆ 4:15 ಎದ್ದು ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಏನಾದರೂ ಅರ್ಥ ಮಾಡ್ಕೊಳ್ಳೋದಿದ್ದರೆ ಒಂದು ವೀಡಿಯೋ ಯಾವುದಾದ್ರು ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಅದ್ರ ಪ್ರಯೋಗ ನೀವು ಮಾಡಿದ್ರೆ ಆದಷ್ಟು 100ಕ್ಕೆ 100 ಬರಲಿಲ್ಲ ಅಂದರೂ ಹೊಸಬ್ರಿಗೆ 50% ಆದರೂ ಬರುತ್ತೆ. ಯಾಕಂತಂದರೆ ನೀವು ಫುಲ್ ಫೋಕಸ್ ಬಂದು ಬೆಳಗಿನ ಜಾವ ಏನು ಕೊಡ್ತೀರಾ ಅದೇ ಆಗಿರುತ್ತೆ. ಆದರೆ ಆಮೇಲಾದರೆ ಆ ಕೆಲಸ ಈ ಕೆಲಸ ಅಂತ ಮೈಂಡು ಡೈವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನನ್ನ ಪರ್ಸ್ನಲ್ ಒಪಿನಿಯನ್. ನಿಮಗೆ ಅನಿಸಿದರೆ ನೀವು ಅದನ್ನು ತೊಗೋಬೋದು, ಓಕೆನಾ. 2 ಬ್ಲೌಸ್ ಸ್ಟಿಚ್ ಮಾಡಿ 3ನೇ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನನಗೇನೋ ನನ್ನ ಟೈಲರಿಂಗ್ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ನಿಮಗೆ ಯಾರಿಗಾದ್ರೂ ತುಂಬ ಟೈಮ್ ವೇಸ್ಟ್ ಮಾಡಿದೆ ಅನಿಸಿದ್ರೆ ಸಾರಿ.
ಕುತೂಹಲ ಇರುತ್ತಲ್ವ. ನಾನಷ್ಟೇ ಅಲ್ಲ, ಯಾರೇ ಒಬ್ಬರು ಟೈಲರ್ ಅಂತ ಬಂದರೆ ಅವರ ಟೈಲರಿಂಗ್ ಜರ್ನಿಲಿ ಈ ರೀತಿ ಏನಾದರೂ ಒಂದು ಇದ್ದೇ ಇರುತ್ತೆ. ಆ ಮಿಷಿನ್ ತೊಗೊಂಡಿದ್ದೆ, ಅದಲ್ಲ ಇದು, ಇದಲ್ಲ ಅದು. ನನಗೂ ಒಂದು ಆಸೆ ಇದೆ ಹೈ ಸ್ಪೀಡ್ ಮಿಷಿನ್ ತೊಗೋಬೇಕಂತ. ಇನ್ನೂ ಜಾಸ್ತಿ ಅದೇ ಏಟು ಇತ್ತಲ್ಲ ಆ ರೀತಿ ಇನ್ನೂ ಸ್ವಲ್ಪ ಚೇಂಜ್ ಇರೋದು. ಥ್ರೆಡ್ಡೆಲ್ಲ ಕಟ್ ಮಾಡಿ ಹೆಂಗೆ ಅಂದರೆ ಭುಜ ನೋವು ಬರ್ತಿತ್ತು ಚಿಕ್ಕ ಮಿಷಿನಲ್ಲೆಲ್ಲ, ಪೆಟ್ಲು ಹಿಡ್ದು. ಆದರೆ ಇವಾಗಂತ ಪ್ರಾಬ್ಲಮ್ಮೇ ಇಲ್ಲ, ಎಲ್ಲ ತುಂಬ ಚೆನ್ನಾಗಿ ಹೋಗ್ತಿದೆ. ಈಗ ಇನ್ನೂ ಬಟ್ಟೆ ಜಾಸ್ತಿ ಆಗಿದೆ, ಇನ್ನೂ ಕೆಲಸ ಜಾಸ್ತಿ ಇದೆ. ಆ ಕೆಲಸ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಮಟ್ಟಿಗೆ ಕೆಲಸ ಇದೆ. ದಿನಕ್ಕೆ 10 15 ಹೊಲಿದ್ರೂ ನಿಲ್ಲಲ್ಲ, ಅಷ್ಟರ ಮಟ್ಟಿಗೆ ಕೆಲಸ ಇದೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲರಿಗೂ ಕೊಡೋದಕ್ಕೆ. ಸ್ವಲ್ಪ ಅಡ್ಜಸ್ಟ್ ಆಯ್ತಾರಲ್ವ, ಇವತ್ತಿಲ್ಲ ಬೆಳಗ್ಗೆ ಕೊಡ್ತೀನಿ ಅಂದರೂ ಅಡ್ಜಸ್ಟ್ ಆಯ್ತಾರೆ ಅನ್ನೋರಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ನಮ್ದು ಹಳ್ಳಿ ಆಗಿರೋದ್ರಿಂದ ಅಡ್ಜಸ್ಟ್ ಆಯ್ತಾರೆ. ಹಿಂಗೆ ಬೇಕು ಹಂಗೆ ಬೇಕು ಅಂತ ಪ್ರೆಝರ್ ಹಾಕಲ್ಲ. ಕೆಲವೊಮ್ಮೆ ಪ್ರೆಝರ್ ಹಾಕೋರು ಬಂದ್ರೂ ಮೇಂಟೈನ್ ಆಗುತ್ತೆ. ಯಾಕಂತಂದರೆ ಇನ್ನೊಬ್ರಿಗೆ ಹೇಳ್ಕೊತೀನಿ, ಅವ್ರಿಗೆ ಕೊಟ್ಕೊತೀನಿ ಅಲ್ವಾ. ಹಾಗಾಗಿ ನೀವು ಅಷ್ಟೇ ಆದಷ್ಟು ಟೈಮ್ನ ವೇಸ್ಟ್ ಮಾಡ್ದೆಲ್ಲ ಸಾಧ್ಯ ಆದಷ್ಟು ಅವರಿಗೆ ಬಟ್ಟೆನ ಸ್ಟಿಚ್ ಮಾಡಿಕೊಡಿ. ಟೈಲರ್ ಆದರೆ ನಾನು ಹೇಳಿರೋ ಪ್ರಕಾರ ನಿಮ್ಮ ಬಟ್ಟೆನ ನೀವೇ ಸ್ಟಿಚ್ ಮಾಡಿ ಅಮೌಂಟನ್ನ ಸೇವ್ ಮಾಡ್ಬೋದು. ಇವಾಗೇನು 2 ಬ್ಲೌಸ್ ಹೊಲಿಸಿದ್ರೆ 500 ರೂಪಾಯಿ. ಅದೇ ರೀತಿ ಒಂದು 10 ಹೊಲಿಸ್ತೀನಿ ಅಂದರೆ ಒಂದು ಸ್ಮಾಲ್ ಮಿಷಿನ್ ಬರೋ ರೈಟಿಗೆ ಆಗುತ್ತೆ. ಇನ್ನೇನಾದರೂ ಸ್ವಲ್ಪ ಡಿಸೈನು ಅದು ಇದು ಅಂತ ಬಂದ್ರಂತೂ ಮುಗ್ದೋಯ್ತು ಕತೆ. ಟೈಲರ್ಗೆ ಬಿಲ್ ಕಟ್ಟಬೇಕಾಗುತ್ತೆ. ಹಾಗಾಗಿ ಹೆಣ್ಮಕ್ಳು ಏನಿದ್ದೀರಾ, ಅದರಲ್ಲೂ ಕೆಲ್ಸಕ್ಕೆ ಹೋಗ್ದಲ್ಲೇ ಮನೇಲಿರೋಂಥ ಹೆಣ್ಮಕ್ಳು ಖಂಡಿತ ಓನ್ ಬಿಸ್ನೆಸ್ ಆಗಿ ಸಹ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಓನ್ ಮನೇಲಿ ಸ್ಟಿಚ್ ಮಾಡ್ಕೊಳ್ಳೋದು, ಇಲ್ಲ ಹೊಲಿಗೆ ಹೋಗಿರೋದು ಹಾಕೋಬೇಕು ಅಂತ ಅಂದರೆ ಕಂಪಲ್ಸರಿ ಎಲ್ಲರ ಮನೇಲೂ ಸಾಧ್ಯ ಆದಷ್ಟು ಕೊಡಿಸ್ತಾರೆ ಅಂತ ಅನ್ಕೋತೀನಿ. ಕೇಳಿ ತಪ್ಪೇನಿಲ್ಲ. ನಿಮಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇದ್ದರೆ ಕೇಳಿ ತಗೊಳ್ಳಿ, ಆದಷ್ಟು ಕಲೀರಿ. ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮದೇ ಬಟ್ಟೆನ ಹೊಲ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಬೇರೆಯವ್ರಿಗೆ ಹೊಲಿಯೋಕ್ಕೆ ಟ್ರೈ ಮಾಡಿ, ಆಯಿತಾ. ನನ್ನ ಟೈಲರಿಂಗ್ ಜರ್ನಿ ನಿಮಗೇನಾದರೂ ಇಷ್ಟ ಆಗಿದರೆ ನಾನು ಮತ್ತೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಓಕೆನಾ. 3ನೇ ಬ್ಲೌಸು ಫಿನಿಷ್ ಆಗೋಕ್ಕೆ ಬಂತು. ನನ್ನ ಮಕ್ಕಳು ಎದ್ದು ಓದ್ಕೊತಾಯಿದ್ರು, ಅವ್ರ ಹತ್ರನೂ ಅಂದ್ಕೊಂಡು ಬಟ್ಟೆ ಹೊಲಿತಾ ಇದ್ದೆ. ಇವತ್ತಿನ ವೀಡಿಯೋನ ನಾನು ಇವತ್ತೇ ಎಡಿಟ್ ಮಾಡಿ ಹಾಕಿರೋ ಉದ್ದೇಶ ಬಂದು ಇಷ್ಟೇ. ಟೈಮಿಂಗ್ಸ್ನ ನಾನು ತೋರಿಸಿದ್ದೀನಲ್ಲ, ಹಾಗಾಗಿ ಇದೇ ಟೈಮಿಗೆ ನಾನು ಸ್ಟಿಚ್ ಮಾಡಿ ಏನು ಹೊಲ್ದಿರ್ತೀವೋ ಅದಕ್ಕಿಂತ ಡಬಲ್ಲು ನಾವು ವೀಡಿಯೋ ಎಡಿಟ್ ಮಾಡಿ ಇಲ್ಲ ವಾಯ್ಸ್ ಕೊಡೋಕ್ಕೆ ಟೈಮ್ ಬೇಕಾಗುತ್ತೆ. ವೀಡಿಯೋನ ಕ್ಲಿಯರಾಗಿ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಹಾಗಾಗಿ ನಾಳೆ ಖಂಡಿತ ಹಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸ್ಲೀವ್ ಕಟ್ಟಿಂಗ್ ಎಲ್ಲ ನೀವು ಕೇಳಿರೋ ಅಂಥ ಒಂದು ಯಾವುದ್ಯಾವುದಕ್ಕೆ ಕಮೆಂಟಿಗೆ ನಾನು ರಿಪ್ಲೈ ಮಾಡೋಕ್ಕಾಗುತ್ತೋ ಅದಕ್ಕೆಲ್ಲ ವೀಡಿಯೋದಲ್ಲೇ ರಿಪ್ಲೈ ಮಾಡ್ತೀನಿ, ಓಕೆನಾ. ಯಾರ್ಯಾರು ಸ್ಲೀವ್ ಕಟ್ಟಿಂಗ್ ಕೇಳ್ತೀರಾ, ಮತ್ತು ಈ ಥರ ಬೇಕು ಆ ಥರ ಬೇಕು ಅಂತ ಕೇಳ್ತೀರಾ, ಆ ರೀತಿ ನಾನು ಅದೇ ವೀಡಿಯೋ ಮಾಡೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, 3 ಬ್ಲೌಸನ್ನು ಹೊಲಿಯೋವರೆಗೆ ನಾನು ಮಿಷಿನ್ ಮೇಲಿಂದ ಮೇಲೆದ್ದೇ ಇಲ್ಲ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ಲಾಸ್ಟ್ವರೆಗೆ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. 7 ಗಂಟೆ 4 ನಿಮಿಷ, ಅದು ಡೇಟು ಮೆನ್ಷನ್ ಇದೆ, ನೋಡಿದ್ರಾ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್.